ತಂಗಿ ನಿನ್ನ
ಶಿವ ಶಿವ ಎನ್ನುತ್ತಾ ತಂಗಿಯ ಮನ ಬಂದಗೆ ಮೂಲನಾದನೆ ಶಿವ ಶಿವ ಎನ್ನುತ್ತಾ ಇದೆಲ್ಲವೂ ವಿಧಿ ಕೃತವಲ್ಲದೆ ಮುಗಿಯುತ್ತದೆ. ತಂಗಿಯದು ಹಾಗೆ ತಿಳಿಯಲೇ ನಾನು ಮಾಡಿದ್ದು ಅಪರಾಧವಾಗಿ ಹೋಯಿತು, ಅಪರಾಧವಾಗಿ ಹೋಯಿತು. ತಂಗಿಯೇ ಅಪರಾಧವಾಗಿ ನಿನ್ನಿಂದ ಅಪರಾಧವಾಯಿತು. ಪರ್ಯಾಯವಾಗಿ ಇವತ್ತಿನ ನಿನ್ನ ಈ ಸ್ಥಿತಿಗೆ ಕಾರಣೀಭೂತ ನಾನಾಗಿ ಬಿಟ್ಟೆ. ತಂಗಿ ಅಣ್ಣ ಹೇಳಿ ಏನು ನನಗೆ ಅರ್ಥವಾಗಬೇಕು. ಉಳಿಯುತ್ತಿರುವಂತಹ ಆ ಶಿಥಿಲದ ಅಂತಃಪುರಕ್ಕೆ ಹುಲ್ಲೆ ಬರೆಯುತ್ತಿರುವ ನನ್ನನ್ನ ಕರೆದೊಯ್ದು ಕೊಟ್ಟಂತಹ ಪಾಪಿ ನಾನಾಗಿ ಬಿಟ್ಟೆ. ತಂಗಿ ಅಣ್ಣ ಅಣ್ಣ ಏನನ್ನ ಇದು? ಅಣ್ಣನಾದವನು ತಂಗಿಗೆ ತಂದೆಯ ಸ್ಥಾನದಲ್ಲಿ ನಿಂತು ತಂಗಿಯ ಮದುವೆಯನ್ನು ಮಾಡಿಸ್ತಾನಂತೆ, ತಂದೆಯ ಉನ್ನತಿಯನ್ನು ಕಾಣ್ತಾನಂತೆ. ಆದ್ರೆ ನನ್ನ ಮಾನಹಾನಿಗೆ ಕಾರಣವೇ ನೀನಾಗಿ ಬಿಟ್ಟಿಯಲ್ಲ ಅಣ್ಣ. ಇಲ್ಲ, ಆದಂತಹ ತಪ್ಪನ್ನು ಸರಿಪಡಿಸಿಕೊಳ್ಳುವಂತ ದಾರಿ ಹೊಣೆಗಾರಿಕೆ ಎಲ್ಲವೂ ನನ್ನದೇ ಉಂಟು. ಯೋಚನೆ ಮಾಡುವ ಅಗತ್ಯವಿಲ್ಲ. ಏನು? ಶಿಥಿಲ ನನ್ನ ಆತ್ಮೀಯರಿದ್ದ ನನ್ನ ತಂಗಿಯನ್ನು ಹಾಗೆ ತಿಳಿದ್ರೆ ಖಂಡಿತವಾಗಿ ಅವಳು ನಿನ್ನನ್ನು ಅವ ಕೈ ಬಿಡುವುದಿಲ್ಲ. ತಂಗಿ ಯೋಚನೆ ಮಾಡಬೇಡ. ಆಗಲಿ. ಆ ಶಿಥಿಲನನ್ನ ಒಪ್ಪಿಸುವ ಹೊಣೆಗಾರಿಕೆ ನನ್ನದು. ನಾನು ನ್ಯಾಯಪಡಿಸ್ತೇನೆ. ಆಗಲಿ ಅಣ್ಣ. ಇಲ್ಲ ಮಾರೆ, ಹಾಲು ನೀರು ಒಂದಾಯ್ತು, ಬಟ್ಲು ಮಾತ್ರ ಬೇರೆ ಆಯ್ತು. ಹಾಗೆ ತಿಳಿಸುತ್ತಾರೆ. ಈ ಹಾಲು ನೀರು ಒಂದಾದದ್ದು ಇದೇ ಪಟ್ಟಣದ ಅದೊಂದು ವಿಷಯ ಹೌದು. ಈಗ ನೀವು ಅಣ್ಣ ತಂಗಿ ಹೇಗೆ ಕಾರಣ ಅಲ್ಲಕ್ಕೆ ಅಂತ ಕೇಳಿದ್ರೆ ಸಾಕ್ಷಿಗಿರೋ ನಾನು ಒಪ್ಪದೆ ಅಲ್ಲ. ನೀನು ಒಬ್ಬನೇ ಬೇಕಲೇಬೇಕು. ನನ್ನ ಮಗಳ ಬಹಳ ಉದ್ಧಾರ ಆಗ್ತಂತ ಆದ್ರೆ ಸಾಕ್ಷಿ ಹೇಳಿದ್ದು ಅಂತ ಹೇಳಿದ್ದೆ. ಹೌದಾ? ಆಗ ತಡ ಮಾಡೋದಲ್ಲ. ನನಗೆ